ಸಿದ್ದರಾಮಯ್ಯ ಮತ್ತೊಮ್ಮೆ ಅಹಿಂದ ನಾಯಕರಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಒಬ್ಬರಿಗೆ ಕ್ರೆಡಿಟ್ ಸಲ್ಲಬೇಕು ಅಂತ ಅಹಿಂದ ವರ್ಗ ಪ್ಲಾನ್ ಮಾಡಿತ್ತು. ಆದರೆ ಆ ಕನಸಿಗೆ ಡಿ ಕೆ ಶಿವಕುಮಾರ್ ಪಕ್ಷನಿಷ್ಠೆ ಅನ್ನೋ ಚೆಕ್ಮೇಟ್ ಇಟ್ಟು ಅಚ್ಚರಿ ಮೂಡಿಸಿದ್ದಾರೆ. ಏನು ಈ ಸ್ಟೋರಿ, ಬನ್ನಿ ನೋಡೋಣ. ನಾನು ಯಾವತ್ತೂ ವ್ಯಕ್ತಿ ಮೇಲೆ ಹೋಗೋಣಲ್ಲ. ಕಾಂಗ್ರೆಸ್ನಲ್ಲೂ ಹೆಚ್ಚಿದ ಆಂತರಿಕ ಸಂಘರ್ಷ. ಸ್ವಾಭಿಮಾನಿ ಅಲ್ಲ, ಜನ ಕಲ್ಯಾಣ ಸಮಾವೇಶ. ಹಾಸನದಲ್ಲಿ ನಡೆಯೋದು ಸ್ವಾಭಿಮಾನಿ ಸಮಾವೇಶ ಅಲ್ಲ, ಜನ ಕಲ್ಯಾಣ ಸಮಾವೇಶ. ಇದು ಪಕ್ಷಕ್ಕೆ ಸೇರಿದ ಸಮಾವೇಶ ಆಗಿರೋದ್ರಿಂದ ನನ್ನ ಅಧ್ಯಕ್ಷತೆಯಲ್ಲೇ ನಡೆಯಲಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಮೂಲಕ ಸಿಎಂ ಸ್ವಾಭಿಮಾನಿ ಸಮಾವೇಶವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅವರು ಪಕ್ಷದ ಹಿಡಿತಕ್ಕೆ ತಂದು ಇದಕ್ಕೆ ಜನ ಕಲ್ಯಾಣ ಸಮಾವೇಶ ಅಂತ ಹೆಸರಿಟ್ಟಿದ್ದಾರೆ. ಇದೀಗ ಸಮಾವೇಶ ನಡೆಯೋ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ. ವಾರದ ಹಿಂದೆ ಎಚ್ಸಿ ಮಹದೇವಪ್ಪ, ಯತೀಂದ್ರ ಸಿದ್ದರಾಮಯ್ಯ, ಕೆಎನ್ ರಾಜಣ್ಣ ಹಾಸನಕ್ಕೆ ಹೋಗಿದ್ರು. ಅಂದು ಅಹಿಂದ ಸಮಾವೇಶಕ್ಕೆ ಸಿದ್ಧತೆ ನಡೆಯುತ್ತಿದೆ ಅಂದಿದ್ರು. ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲಿ ಸಿದ್ದರಾಮಯ್ಯರನ್ನ ಅಹಿಂದ ನಾಯಕ ಅಂತ ಬಿಂಬಿಸೋ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಇವತ್ತು ಅಹಿಂದ ಸ್ವಾಭಿಮಾನಿ ಸಮಾವೇಶದ ರೂಪುರೇಷೆಯನ್ನೇ ಡಿಕೆ ಶಿವಕುಮಾರ್ ಬದಲಿಸಿದ್ದಾರೆ. ನಾನು ಯಾವತ್ತೂ ವ್ಯಕ್ತಿ ಮೇಲೆ ಹೋಗೋನಲ್ಲ, ಶಿವಕುಮಾರ್ ಮೇಲೆ ಹೋಗೋನಲ್ಲ, ಸಿದ್ದರಾಮಯ್ಯ ಮೇಲೆ ಹೋಗೋದಲ್ಲ. ವ್ಯಕ್ತಿ ಪೂಜೆ ನಾವು ಮಾಡೋದಿಲ್ಲ, ಪಕ್ಷದ ಪೂಜೆ ಮಾಡ್ತೀವಿ ಅಂತ ನಾನು ಹಿಂದೆನೇ ಹೇಳ್ತೀವಿ. ಸೊ ನಾವೆಲ್ಲ ಸೇರಿ ನಮಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನಿಲ್ಲದೆ ಹೋದರೂ ಈ ಪಕ್ಷ ಇರ್ತದೆ, ನೀವಿಲ್ಲದೆ ಹೋದರೂ ನಿಮ್ಮ ಟಿವಿ, ಇದನ್ನ ಇಟ್ಕೊಂಡೆ ನಾವು ಕೆಲಸ ಮಾಡ್ತೀವಿ. ಮೊದಲು ಸಿದ್ದರಾಮಯ್ಯ ಬೆಂಬಲಿಗರಿಂದ ಶಕ್ತಿ ಪ್ರದರ್ಶನಕ್ಕೆ ಸಜ್ಜುಗೊಂಡಿದ್ದ ವೇದಿಕೆಗೆ ಡಿಕೆಶಿ ಬ್ರೇಕ್ ಹಾಕಿದ್ದಾರೆ. ಸಮಾವೇಶವನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಇಡೀ ಕಾರ್ಯಕ್ರಮವನ್ನೇ ಕಬ್ಜಾ ಮಾಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಮತ್ತೊಮ್ಮೆ ಅಹಿಂದ ನಾಯಕರಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಒಬ್ಬರಿಗೆ ಕ್ರೆಡಿಟ್ ಸಲ್ಲಬೇಕು ಅಂತ ಅಹಿಂದ ವರ್ಗ ಪ್ಲಾನ್ ಮಾಡಿತ್ತು. ಆದರೆ ಆ ಕನಸಿಗೆ ಡಿ ಕೆ ಶಿವಕುಮಾರ್ ಪಕ್ಷನಿಷ್ಠೆ ಅನ್ನೋ ಚೆಕ್ಮೇಟ್ ಇಟ್ಟು ಅಚ್ಚರಿ ಮೂಡಿಸಿದ್ದಾರೆ. ಏನು ಈ ಸ್ಟೋರಿ, ಬನ್ನಿ ನೋಡೋಣ. ನಾನು ಯಾವತ್ತೂ ವ್ಯಕ್ತಿ ಮೇಲೆ ಹೋಗೋನಲ್ಲ. ಕಾಂಗ್ರೆಸ್ನಲ್ಲೂ ಹೆಚ್ಚಿದ ಆಂತರಿಕ ಸಂಘರ್ಷ. ಸ್ವಾಭಿಮಾನಿ ಅಲ್ಲ, ಜನ ಕಲ್ಯಾಣ ಸಮಾವೇಶ. ಹಾಸನದಲ್ಲಿ ನಡೆಯೋದು ಸ್ವಾಭಿಮಾನಿ ಸಮಾವೇಶ ಅಲ್ಲ, ಜನ ಕಲ್ಯಾಣ ಸಮಾವೇಶ. ಇದು ಪಕ್ಷಕ್ಕೆ ಸೇರಿದ ಸಮಾವೇಶ ಆಗಿರೋದ್ರಿಂದ ನನ್ನ ಅಧ್ಯಕ್ಷತೆಯಲ್ಲೇ ನಡೆಯಲಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಮೂಲಕ ಸಿಎಂ ಸ್ವಾಭಿಮಾನಿ ಸಮಾವೇಶವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅವರು ಪಕ್ಷದ ಹಿಡಿತಕ್ಕೆ ತಂದು ಇದಕ್ಕೆ ಜನ ಕಲ್ಯಾಣ ಸಮಾವೇಶ ಅಂತ ಹೆಸರಿಟ್ಟಿದ್ದಾರೆ. ಇದೀಗ ಸಮಾವೇಶ ನಡೆಯೋ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ. ವಾರದ ಹಿಂದೆ ಎಚ್ಸಿ ಮಹದೇವಪ್ಪ, ಯತೀಂದ್ರ ಸಿದ್ದರಾಮಯ್ಯ, ಕೆಎನ್ ರಾಜಣ್ಣ ಹಾಸನಕ್ಕೆ ಹೋಗಿದ್ರು. ಅಂದು ಅಹಿಂದ ಸಮಾವೇಶಕ್ಕೆ ಸಿದ್ಧತೆ ನಡೆಯುತ್ತಿದೆ ಅಂದಿದ್ರು. ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲಿ ಸಿದ್ದರಾಮಯ್ಯರನ್ನ ಅಹಿಂದ ನಾಯಕ ಅಂತ ಬಿಂಬಿಸೋ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಇವತ್ತು ಅಹಿಂದ ಸ್ವಾಭಿಮಾನಿ ಸಮಾವೇಶದ ರೂಪುರೇಷೆಯನ್ನೇ ಡಿಕೆ ಶಿವಕುಮಾರ್ ಬದಲಿಸಿದ್ದಾರೆ. ನಾನು ಯಾವತ್ತೂ ವ್ಯಕ್ತಿ ಮೇಲೆ ಹೋಗೋನಲ್ಲ, ಶಿವಕುಮಾರ್ ಮೇಲೆ ಹೋಗೋನಲ್ಲ, ಸಿದ್ದರಾಮಯ್ಯ ಮೇಲೆ ಹೋಗೋದಲ್ಲ. ವ್ಯಕ್ತಿ ಪೂಜೆ ನಾವು ಮಾಡೋದಿಲ್ಲ, ಪಕ್ಷದ ಪೂಜೆ ಮಾಡ್ತೀವಿ ಅಂತ ನಾನು ಹಿಂದೆನೇ ಹೇಳ್ತೀವಿ. ಸೊ ನಾವೆಲ್ಲ ಸೇರಿ ನಮಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನಿಲ್ಲದೆ ಹೋದರೂ ಈ ಪಕ್ಷ ಇರ್ತದೆ, ನೀವಿಲ್ಲದೆ ಹೋದರೂ ನಿಮ್ಮ ಟಿವಿ, ಇದನ್ನ ಇಟ್ಕೊಂಡೆ ನಾವು ಕೆಲಸ ಮಾಡ್ತೀವಿ. ಮೊದಲು ಸಿದ್ದರಾಮಯ್ಯ ಬೆಂಬಲಿಗರಿಂದ ಶಕ್ತಿ ಪ್ರದರ್ಶನಕ್ಕೆ ಸಜ್ಜುಗೊಂಡಿದ್ದ ವೇದಿಕೆಗೆ ಡಿಕೆಶಿ ಬ್ರೇಕ್ ಹಾಕಿದ್ದಾರೆ. ಸಮಾವೇಶವನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಇಡೀ ಕಾರ್ಯಕ್ರಮವನ್ನೇ ಕಬ್ಜಾ ಮಾಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಮತ್ತೊಮ್ಮೆ ಅಹಿಂದ ನಾಯಕರಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಒಬ್ಬರಿಗೆ ಕ್ರೆಡಿಟ್ ಸಲ್ಲಬೇಕು ಅಂತ ಅಹಿಂದ ವರ್ಗ ಪ್ಲಾನ್ ಮಾಡಿತ್ತು. ಆದರೆ ಆ ಕನಸಿಗೆ ಡಿ ಕೆ ಶಿವಕುಮಾರ್ ಪಕ್ಷನಿಷ್ಠೆ ಅನ್ನೋ ಚೆಕ್ಮೇಟ್ ಇಟ್ಟು ಅಚ್ಚರಿ ಮೂಡಿಸಿದ್ದಾರೆ. ಏನು ಈ ಸ್ಟೋರಿ, ಬನ್ನಿ ನೋಡೋಣ.
ನಾನು ಯಾವತ್ತೂ ವ್ಯಕ್ತಿ ಮೇಲೆ ಹೋಗೋನಲ್ಲ. ಕಾಂಗ್ರೆಸ್ನಲ್ಲೂ ಹೆಚ್ಚಿದ ಆಂತರಿಕ ಸಂಘರ್ಷ. ಸ್ವಾಭಿಮಾನಿ ಅಲ್ಲ, ಜನಕಲ್ಯಾಣ ಸಮಾವೇಶ. ಹಾಸನದಲ್ಲಿ ನಡೆಯೋದು ಸ್ವಾಭಿಮಾನಿ ಸಮಾವೇಶ ಅಲ್ಲ, ಜನಕಲ್ಯಾಣ ಸಮಾವೇಶ. ಇದು ಪಕ್ಷಕ್ಕೆ ಸೇರಿದ ಸಮಾವೇಶ ಆಗಿರೋದ್ರಿಂದ ನನ್ನ ಅಧ್ಯಕ್ಷತೆಯಲ್ಲೇ ನಡೆಯಲಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಮೂಲಕ ಸಿಎಂ ಸ್ವಾಭಿಮಾನಿ ಸಮಾವೇಶವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅವರು ಪಕ್ಷದ ಹಿಡಿತಕ್ಕೆ ತಂದು ಇದಕ್ಕೆ ಜನಕಲ್ಯಾಣ ಸಮಾವೇಶ ಅಂತ ಹೆಸರಿಟ್ಟಿದ್ದಾರೆ. ಇದೀಗ ಸಮಾವೇಶ ನಡೆಯೋ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ. ವಾರದ ಹಿಂದೆ ಎಚ್ಸಿ ಮಹದೇವಪ್ಪ, ಯತೀಂದ್ರ ಸಿದ್ದರಾಮಯ್ಯ, ಕೆಎನ್ ರಾಜಣ್ಣ ಹಾಸನಕ್ಕೆ ಹೋಗಿದ್ರು. ಅಂದು ಅಹಿಂದ ಸಮಾವೇಶಕ್ಕೆ ಸಿದ್ಧತೆ ನಡೆಯುತ್ತಿದೆ ಅಂದಿದ್ರು. ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲಿ ಸಿದ್ದರಾಮಯ್ಯರನ್ನ ಅಹಿಂದ ನಾಯಕ ಅಂತ ಬಿಂಬಿಸೋ ಪ್ರಯತ್ನವನ್ನೂ ಮಾಡಿದ್ರು. ಆದ್ರೆ ಇವತ್ತು ಅಹಿಂದ ಸ್ವಾಭಿಮಾನಿ ಸಮಾವೇಶದ ರೂಪುರೇಷೆಯನ್ನೇ ಡಿಕೆ ಶಿವಕುಮಾರ್ ಬದಲಿಸಿದ್ದಾರೆ. ನಾನು ಯಾವತ್ತೂ ವ್ಯಕ್ತಿ ಮೇಲೆ ಹೋಗೋನಲ್ಲ, ಶಿವಕುಮಾರ್ ಮೇಲೆ ಹೋಗೋನಲ್ಲ, ಸಿದ್ದರಾಮಯ್ಯ ಮೇಲೆ ಹೋಗೋದಲ್ಲ. ವ್ಯಕ್ತಿ ಪೂಜೆ ನಾವು ಮಾಡೋದಿಲ್ಲ, ಪಕ್ಷದ ಪೂಜೆ ಮಾಡ್ತೀವಿ ಅಂತ ನಾನು ಹಿಂದೆನೇ ಹೇಳ್ತೀವಿ. ಸೊ ನಾವೆಲ್ಲ ಸೇರಿ ನಮಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನಿಲ್ಲದೆ ಹೋದರೂ ಈ ಪಕ್ಷ ಇರ್ತದೆ, ನೀವಿಲ್ಲದೆ ಹೋದರೂ ನಿಮ್ಮ ಟಿವಿ, ಇದನ್ನ ಇಟ್ಕೊಂಡೆ ನಾವು ಕೆಲಸ ಮಾಡ್ತೀವಿ. ಮೊದಲು ಸಿದ್ದರಾಮಯ್ಯ ಬೆಂಬಲಿಗರಿಂದ ಶಕ್ತಿ ಪ್ರದರ್ಶನಕ್ಕೆ ಸಜ್ಜುಗೊಂಡಿದ್ದ ವೇದಿಕೆಗೆ ಡಿಕೆಶಿ ಬ್ರೇಕ್ ಹಾಕಿದ್ದಾರೆ. ಸಮಾವೇಶವನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಇಡೀ ಕಾರ್ಯಕ್ರಮವನ್ನೇ ಕಬ್ಜಾ ಮಾಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಮತ್ತೊಮ್ಮೆ ಅಹಿಂದ ನಾಯಕರಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಒಬ್ಬರಿಗೆ ಕ್ರೆಡಿಟ್ ಸಲ್ಲಬೇಕು ಅಂತ ಅಹಿಂದ ವರ್ಗ ಪ್ಲಾನ್ ಮಾಡಿತ್ತು. ಆದರೆ ಆ ಕನಸಿಗೆ ಡಿಕೆ ಶಿವಕುಮಾರ್ ಪಕ್ಷನಿಷ್ಠೆ ಅನ್ನೋ ಚೆಕ್ಮೇಟ್ ಇಟ್ಟು ಅಚ್ಚರಿ ಮೂಡಿಸಿದ್ದಾರೆ. ಏನು ಈ ಸ್ಟೋರಿ, ಬನ್ನಿ ನೋಡೋಣ. ನಾನು ಯಾವತ್ತೂ ವ್ಯಕ್ತಿ ಮೇಲೆ ಹೋಗೋನಲ್ಲ. ಕಾಂಗ್ರೆಸ್ನಲ್ಲೂ ಹೆಚ್ಚಿದ ಆಂತರಿಕ ಸಂಘರ್ಷ. ಸ್ವಾಭಿಮಾನಿ ಅಲ್ಲ, ಜನಕಲ್ಯಾಣ ಸಮಾವೇಶ. ಹಾಸನದಲ್ಲಿ ನಡೆಯೋದು ಸ್ವಾಭಿಮಾನಿ ಸಮಾವೇಶ ಅಲ್ಲ, ಜನಕಲ್ಯಾಣ ಸಮಾವೇಶ. ಇದು ಪಕ್ಷಕ್ಕೆ ಸೇರಿದ ಸಮಾವೇಶ ಆಗಿರೋದ್ರಿಂದ ನನ್ನ ಅಧ್ಯಕ್ಷತೆಯಲ್ಲೇ ನಡೆಯಲಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಮೂಲಕ ಸಿಎಂ ಸ್ವಾಭಿಮಾನಿ ಸಮಾವೇಶವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅವರು ಪಕ್ಷದ ಹಿಡಿತಕ್ಕೆ ತಂದು ಇದಕ್ಕೆ ಜನಕಲ್ಯಾಣ ಸಮಾವೇಶ ಅಂತ ಹೆಸರಿಟ್ಟಿದ್ದಾರೆ. ಇದೀಗ ಸಮಾವೇಶ ನಡೆಯೋ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ. ವಾರದ ಹಿಂದೆ ಎಚ್ಸಿ ಮಹದೇವಪ್ಪ, ಯತೀಂದ್ರ ಸಿದ್ದರಾಮಯ್ಯ, ಕೆಎನ್ ರಾಜಣ್ಣ ಹಾಸನಕ್ಕೆ ಹೋಗಿದ್ರು. ಅಂದು ಅಹಿಂದ ಸಮಾವೇಶಕ್ಕೆ ಸಿದ್ಧತೆ ನಡೆಯುತ್ತಿದೆ ಅಂದಿದ್ರು. ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲಿ ಸಿದ್ದರಾಮಯ್ಯರನ್ನ ಅಹಿಂದ ನಾಯಕ ಅಂತ ಬಿಂಬಿಸೋ ಪ್ರಯತ್ನವನ್ನೂ ಮಾಡಿದ್ರು. ಆದ್ರೆ ಇವತ್ತು ಅಹಿಂದ ಸ್ವಾಭಿಮಾನಿ ಸಮಾವೇಶದ ರೂಪುರೇಷೆಯನ್ನೇ ಡಿಕೆ ಶಿವಕುಮಾರ್ ಬದಲಿಸಿದ್ದಾರೆ. ನಾನು ಯಾವತ್ತೂ ವ್ಯಕ್ತಿ ಮೇಲೆ ಹೋಗೋನಲ್ಲ, ಶಿವಕುಮಾರ್ ಮೇಲೆ ಹೋಗೋನಲ್ಲ, ಸಿದ್ದರಾಮಯ್ಯ ಮೇಲೆ ಹೋಗೋದಲ್ಲ. ವ್ಯಕ್ತಿ ಪೂಜೆ ನಾವು ಮಾಡೋದಿಲ್ಲ, ಪಕ್ಷದ ಪೂಜೆ ಮಾಡ್ತೀವಿ ಅಂತ ನಾನು ಹಿಂದೆನೇ ಹೇಳ್ತೀವಿ. ಸೊ ನಾವೆಲ್ಲ ಸೇರಿ ನಮಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನಿಲ್ಲದೆ ಹೋದರೂ ಈ ಪಕ್ಷ ಇರ್ತದೆ, ನೀವಿಲ್ಲದೆ ಹೋದರೂ ನಿಮ್ಮ ಟಿವಿ, ಇದನ್ನ ಇಟ್ಕೊಂಡೆ ನಾವು ಕೆಲಸ ಮಾಡ್ತೀವಿ. ಮೊದಲು ಸಿದ್ದರಾಮಯ್ಯ ಬೆಂಬಲಿಗರಿಂದ ಶಕ್ತಿ ಪ್ರದರ್ಶನಕ್ಕೆ ಸಜ್ಜುಗೊಂಡಿದ್ದ ವೇದಿಕೆಗೆ ಡಿಕೆಶಿ ಬ್ರೇಕ್ ಹಾಕಿದ್ದಾರೆ. ಸಮಾವೇಶವನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಇಡೀ ಕಾರ್ಯಕ್ರಮವನ್ನೇ ಕಬ್ಜಾ ಮಾಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.